ಇನ್ನು ಸಿಡಬ್ಲ್ಯೂಆರ್ಸಿ ಆದೇಶವನ್ನ ವಿರೋಧಿಸಿ ಮಂಡ್ಯದಲ್ಲಿ ಪ್ರತಿಭಟನೆ. ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆಯನ್ನ ಹಾಕೊಂಡು ಪ್ರತಿಭಟಿಸಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದ ಕಾವೇರಿ ನದಿ ಬಳಿ ಪ್ರೊಟೆಸ್ಟ್. ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿ ಹೋರಾಟ ನಡೀತಾ ಇದೆ ಅಂತ ಹೇಳಿ. ನಮ್ಮ ಪ್ರತಿನಿಧಿ ದಿಲೀಪ್ ಈ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ತಮಿಳುನಾಡಿಗೆ ಮತ್ತೆ 9,000 ಕ್ಯೂಸೆಕನ್ನು 15 ದಿನಗಳ ಕಾಲ ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಮಾಡಿರುವಂಥದ್ದು. ಈ ಒಂದು ಆದೇಶವನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಈಗ ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನೆಗಳು ಆರಂಭ ಆಗಿರುವಂಥದ್ದು. ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಬಳಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಮಂಡ್ಯ ರಕ್ಷಣಾ ವೇದಿಕೆಯಿಂದ ಈ ಒಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ನದಿಯ ದೃಶ್ಯವನ್ನು ನೋಡ್ಬೋದಾಗಿದೆ. ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ. ರಾಜ್ಯ ಸರ್ಕಾರ ನೀರನ್ನು ಬಿಡುವುದಿಲ್ಲ ತಮಿಳುನಾಡಿಗೆ ಅನ್ನುವಂಥದ್ದು ವಾದ ಮಾಡ್ತಾ ಇದೆ. ಆದರೂ ಕೂಡ ಈ ಒಂದು ವಿಚಾರವಾಗಿ ಸಿಡಬ್ಲ್ಯೂಆರ್ಸಿ ಮತ್ತು CWMA ಏನು ಆದೇಶ ಮಾಡುತ್ತೆ, ಆದೇಶವನ್ನು ಪಾಲನೆ ಮಾಡುವಂಥದ್ದಲ್ಲಿ ಮುಚ್ಚುಡಿಯಾಗಿ ರಾಜ್ಯ ಸರ್ಕಾರ ನಿಂತ್ಕೊಳ್ತಾ ಇರುವ ಕಾರಣಕ್ಕೋಸ್ಕರ ರೈತ ಸಂಘಟನೆಗಳು ಮತ್ತು ಕನ್ನಡಪರ ಸಂಘಟನೆಗಳಿಂದ ಈ ಎಲ್ಲ ಪ್ರತಿಭಟನೆಗಳ ಕಾರಣ ಆಗ್ತಾ ಇರುವಂಥದ್ದು. ಈಗ ಮಂಡ್ಯ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆಗಳು ಆರಂಭ ಆಗಿರುವಂಥದ್ದು. ಈಗೆಲ್ಲವೂ ಕೂಡ ಇಲ್ಲಿ ಈ ಒಂದು ಸ್ಥಳದಲ್ಲಿ ಕುಳಿತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ನಮ್ಮ ಕಾವೇರಿ ವಿಚಾರವಾಗಿ ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ, ತಮಿಳುನಾಡಿಗೆ ನೀರನ್ನು ಹರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರೋದು. ಈಗ ನಮ್ಮ ಜೊತೆ ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಪದೇ ಪದೇ ನಮ್ಮ ಸರ್ಕಾರದ ವಿರುದ್ಧ, ರಾಜ್ಯದ ವಿರುದ್ಧವಾದಂಥ ತೀರ್ಪುಗಳು ಬರ್ತಾ ಇರುವಂಥದ್ದು ಏನು? ಹಿಂದೆ CWRC ಮತ್ತು ರಾಜ್ಯ ಸರ್ಕಾರ ಏನು ತಮಿಳುನಾಡು ನೀರು ಬಿಡಬೇಕಂತ ಹೇಳಿದ್ವಿ, ಅದನ್ನ ಒಂದು ಹನಿನೂ ಮಿಸ್ ಆಗ್ದಂಗೆ ರಾಜ್ಯ ಸರ್ಕಾರದವರು ರಾತ್ರಿ ರೈತರಿಗೆ ದ್ರೋಹ ಬಗ್ಗೆ ನೀರು ಬಿಟ್ಟಿದ್ದಾರೆ. ಪದೇ ಸಮಿತಿಗಳು ಏನು ನಿನ್ನೆನೂ ಸಹ 19,000 ಕ್ಯೂಸೆಕ್ನ ನೀರು 15 ದಿನ ಕಾಲ ಹರಿಸಬೇಕು ಅಂತ ಹೇಳಿದ್ದಾರೆ. ಹಿಂದೆ ನಾವು ಕಟಾವಲ್ಲಿ ಅನ್ಯಾಯ ಆಗಿದೆ, ನಾವು ರೈತರುಗಳು ಅರ್ಧ ಕಟಾವು ಮಾಡಿ ನಷ್ಟ ಉಂಟಾಗಿದ್ದೀವಿ. ಮತ್ತೆ ನಮ್ಮ ಬೆಳೆಸುಗಳು ನೀರಿಲ್ಲದೆ ಇವತ್ತಿನ ದಿನ ನಮಗೆ ಕಂಗಾಲಾಗಿದ್ದೀವಿ. ರಾಜ್ಯ ಸರ್ಕಾರ ನಾವು ಮನಗೊಂಡಬೇಕಾಯಿತು, ಸಮಿತಿಗಳು ನಮ್ಮ ಕನ್ನಡದ ಬಗ್ಗೆ ಒಂದು ಮಂದಿ ಸಮೀಕ್ಷೆ ನಡೆಸಬೇಕಾಯಿತು, ನಡೆಸಿಲ್ಲ. ಇದರಿಂದ ಹೇಳಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಮದುವೆ ಮಾಡಬೇಕು, ಆರ್ಥಿಕ ದುರ್ಬಲತೆ ಆಗಿದೆ. ಮತ್ತು ಚಲನಸ್ವಾಮಿಯವರು 4 ಕಟ್ಟು ನೀರನ್ನು ಬಿಡ್ತೀವಿ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವತ್ತೂ ಅವತ್ತು ವಿಕ್ಷೇಷಕರಿಗೆ ನಮ್ಮ ಜಿಲ್ಲೆಯವರು ಯಾವತ್ತೂ ಸರಿ ರೆಡಿ ಇಲ್ಲ. ಇವರು ನಿಜವಾಗ್ಲೂ ನಾವು ಸರ್ಕಾರ ನಡೆಸಬೇಕು, ರೈತರು ಕಾಪಾಡಬೇಕು ಅಂತ ಹೇಳಿದ್ರೆ 2 ಬೆಳೆಸಿಗೆ ನೀರು ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಎಕರೆ ಜಮೀನಿಗೆ 15,000-25,000 ರೂಪಾಯಿನ ಒಂದು ಪರಿಹಾರ ಹಣನ ಕೊಡಬೇಕು. ಮತ್ತು ಮಂಡ್ಯ ಜಿಲ್ಲೆನ ಬರಪೀಡಿತ ಪ್ರದೇಶ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. ಅದನ್ನ ಯಾವುದೇ ಮಾಡದೆ ನೀವು ಈ ಥರ ರೈತರು ಅನ್ಯಾಯ ಮಾಡ್ತಾ ಇದ್ದೀರಿ. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಮದುವೆ ಮಾಡಬೇಕು, ಕಂಗಾಲಾಗಿದ್ದೀವಿ. ಮತ್ತು ರೈತರು ಹೊಟ್ಟೆಗೆ ಇವತ್ತು ತಣ್ಣೀರು ಬಟ್ಟೆ ಹಾಕೋ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಸಮಿತಿಗಳು ನಮಗೆ ತುಂಬ ಅನ್ಯಾಯ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಕಾವೇರಿ ಮಾತಾಕ್ಕೆ. ಇಷ್ಟು ಪ್ರತಿಭಟನಾಕಾರಗಳ ಮಾತಾಗಿರುವಂಥದ್ದು. ರಾಜ್ಯ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಿದೆ, ಈ ಕೂಡಲೇ ಬರ ಘೋಷಣೆ ಮಾಡಬೇಕು, ಜೊತೆಗೆ ಪರಿಹಾರವನ್ನು ಕೊಡಬೇಕು ಅಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು, ಜೊತೆಗೆ ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇರುವಂಥದ್ದು ನಿಲ್ಲಿಸಬೇಕು ಅನ್ನುವಂಥದ್ದು ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ.